ಕಾಸು ಗೂಸುಗಳಲ್ಲಿ ಹುಟ್ಟುತ್ತದೆ ನೋಡೋಕ, ಹುಡುಗಿಯರಿಗೆ ಆಗುತ್ತದೆ ಪುಳಕ, ಕರಡಿಯರಿಗೆ ಅಂಟುತ್ತದೆ ಮಹಾಕರಂಗ. ನೋಡುವರ ಕಣ್ಣಾಡಿದ್ದರೂ ನೋಟ ಮಾತ್ರ. ನಾನು ನಿರ್ಮಿಸಿದ ಈ ಕಪಡ ಸಾಮ್ರಾಜ್ಯದಲ್ಲಿ ಆ ಪಡ ಬಿಕಾರಿಗಳು ನಾನು ಹೇಳಿದಂತೆ ಕೇಳಿದರೆ ಮಜಾ, ಇಲ್ಲದಿದ್ದರೆ ಈ ಲೋಕದಿಂದಲೇ ಮಜಾ. ಈ ರೈತನ ರಾಜ್ಯದಲ್ಲಿ ರೌಡಿಯಾಗಿ ನಾನೇ ಹರಿಯದ ಹಣ್ಣುಗಳ ಶೀಲವನ್ನು ಕುಕ್ಕಿ ಕುಕ್ಕಿ ತಿನ್ನದೆ ಈ ನಂಜೆ. ಈ ಊರಲ್ಲಿ ಯಾವನಾದರೂ ನನಗೆ ಎದುರುತ್ತರ ಕೊಟ್ಟೆ ಅಂದೇ ಅವರ ಪ್ರಾಣವನ್ನು ತೆಗೆಯುವ ಯಮರಾಜ. ಧರ್ಮ ಕೆಟ್ಟ ಧರ್ಮ್ಯ, ಈ ಊರಲ್ಲಿ ದೊಡ್ಡ ರೈತನಾಗಿ ನೇಗಿಲ ಹೊತ್ತ ಯೋಗಿ ಆಗುತ್ತೆ ಅಂತ ನಾನು ತಿಳಿದುಕೊಂಡಿದ್ದರೆ ನಿನ್ನ ಬಲಗೈ ಬಂಟರೊಂದಿಗೆ ನನ್ನ ತಮ್ಮನನ್ನು ಜೋಡೆತ್ತಿನ ಗೋಡಿ ಸ್ಪರ್ಧೆಯಲ್ಲಿ ಸೋಲಿಸಿ ನೀನು ವಿಜಯ ಸಾಧಿಸಿದರೆ ನಾನು ಸುಮ್ಮನೆ ಇರುತ್ತೇನೆಂದು ತಿಳಿದುಕೊಂಡಿದ್ದೇನೆ. ಹರಾಮ್ ಕೋರ್ನ ಮಗನೇ, ಇದೇ ಸೇಡಿಗಾಗಿ ಸೌಂದರ್ಯ ಸಾಗರದಲ್ಲಿ ಸಂಚರಿಸುತ್ತಿರುವ ನಿನ್ನ ತಮ್ಮನ ಹೆಂಡತಿಯನ್ನು ಊಳೆಯನ್ನಾಗಿದ್ದು ಈ ಊರಲ್ಲಿ ನಾನೇ ಮಹಾರಾಜವಾಗಿ ಮೆರೆಯದಿದ್ದರೆ ನನ್ನ ಹೆಸರು ನಂಜೇಗೌಡನೇ. ನಮ್ಮ ಸೌಕರ್ ನೋಡಿಬಿಟ್ರಿ ಇವತ್ತ. ಬೆಂಕಿ ಬೆಂಕಿ ಆಗ್ಯಾರಿ ಇವತ್ತ, ಬೆಂಕಿ. ಅವ್ರ ಹತ್ರ ಹೋಗ್ಬಿಟ್ರೆ ನಾವು ಸುಟ್ಟ ಹೋಗ ನೋಡ್ರಿ, ಈಗ ಸುಟ್ಟ ಹೋಗ. ಆದ್ರೂ ನಾ ಕೇಳೇ ಬಿಡ್ತೇನೆ ಈಗ. ದಡ್ಯಾರ ಯಾಕ್ರಿ ದಡ್ಯಾರ, ಯಾಕ ಸಿಟ್ಟಿ ನಾವೇಸ್ನಾಗ ಯಾರಿಗೆ ಸಿಕ್ಕಂಗ ಬಯ್ಯಾಕತ್ಬಿಟ್ರಿ ಅಲ್ರಿ, ಬಯ್ಯಾಕತ್ಬಿಟ್ರಿ. ಬೇರೆ ಯಾರಿಗಲ್ಲ ಶೆಟ್ಟಿ, ನನಗೆ ಅವಮಾನ ಮಾಡಿದ್ರಲ್ಲ ಆ ಚಂದ್ರನ ತಮ್ಮನನ್ನ. ಅವ್ರಂತ ಕೆಲಸ ಮಾಡ್ಯಾರಿ ಅಪ್ಪರ. ತಪ್ಪು ಮಾಡಿದ್ದಾರೆ ತಿರುಶೆಟ್ಟಿ, ತಪ್ಪು ಮಾಡಿದ್ದಾರೆ. ಪ್ರತಿ ವರ್ಷ ನಮ್ಮೂರ ಜೋಡೆತ್ತಿನ ಗಾಡಿ ಸ್ಪರ್ಧೆಯಲ್ಲಿ ನಾವೇ ಗೆಲುವು ಸಾಧಿಸುತ್ತಿರುವಾಗ ಈ ವರ್ಷ ನಮ್ಮನ್ನು ಸೋಲಿಸಿ ತಪ್ಪು ಮಾಡಿದ್ದಾರೆ ಆ ಧರ್ಮ್ಯ. ಅದೇ ಸೇಡಿಗಾಗಿ ಅವರ ಕಾಲೇಜುಗಳು ಕತ್ತರಿಸಿ ಆಗುವು ನನ್ನ ಬಲಗೈ ಬಂದ ಮಾರಿಗುಡಿಯನ್ನು ಕಳಿಸಿರು. ಅಷ್ಟು ಮಾಡಿ ಸಕರ ನನ್ನ ಮಕ್ಕಳ ನೋಡ್ರಿ, ಬಟ್ಟಿಗೆ ಅನ್ನ ತಿಂದು ಬದುಕಬಾರ್ದ್ರಿ. ಅವ್ರ ಬರೀ ಮಣ್ಣು ತಿಂದ ಬದುಕಬೇಕು ನೋಡ್ರಿ ಅಪ್ಪ. ಅಲ್ಲ, ನಾನು ಹೊರಗಡೆ ಸುತ್ತಾಡ್ಕೊಂಡು ಬರ್ತೀನಲ್ಲ, ಅದಕ್ಕೆ ಸ್ವಲ್ಪ ನನಗೆ ಹಣ ಬೇಕಾಗಿತ್ತು. 150 ಎಕರೆ ವಸ್ತಿಗೆ ನೀನೇ ವರದಿಯಾಗಿದೆ. ಕೇವಲ 10,000 ಸಂಕೋಚಿ. ಹಾ, ತೆಗೆದುಕೊಳ್ತೀನಿ. ತೆಗೆದುಕೊಳ್ತೀನಿ 10,000. ಆಯ್ತಲ್ಲ, ಸರಿ, ನಾನೀಗ ಹೋಗಿ ಬರ್ತೀನಿ. ಹಾ, ಹೋಗಿ ಬರ್ತೀನಿ. ಅಪ್ಪರ ಅಲ್ರಿ, ಆ 150 ಎಕರೆ ಜಮೀನು ನಿಮ್ಮ ಹೆಸರಿನಾಗ ಇರೋದು ಬಿಟ್ಟು ಆ ಸುವರ್ಣವನ ಹೆಸರಿನಾಗ ಐತಲ್ಲ, ಯಾಕ ಅಂತಾನೆ. ನೋಡು ಶೆಟ್ಟಿ, ನಾನು ಕೆಟ್ಟವನಾಗುತ್ತೇನೆಂದು ತಿಳಿದು ನನ್ನ ತಂದೆ ನನ್ನ ಎಲ್ಲ ಸರ್ವ ಆಸ್ತಿಯನ್ನ ನನ್ನ ತಂಗಿ ಹೆಸರಿಗೆ ಮಾಡಿ ಸತ್ತು ಹೋದ. ಅವ್ರು ಹಿರಿಯರದ ನೋಡ್ರಿ, ಹಿರಿಯರ ಬಾರಿ ಚಲೋ ಮಾಡ್ಬಿಟ್ಟಾರ್ರಿ. ಇಲ್ಲ ಅಂದದ್ರಿ ಇದು ಮಾರ್ಕೆನ್ ತೂರ್ಕೆನ್ ತಿಂದು ಹೋಗ್ಬಿಡ್ತತ್ತ. ಓ ಹಿಂಗೈತಲ್ರಿ ಇದು ಹಕ್ಕಿಕತೆ. ಗೊತ್ತಿರಲ್ ಬಿಡ್ರಪ್ಪ, ನನಗೆ ಗೊತ್ತಿರಲಿಲ್ಲ.
ಮೆಚ್ಚಬೇಕು ನಿನ್ನ ಸೂರತನಕ್ಕೆ. ಇನ್ನು ಮುಂದೆ ನಮ್ಮ ವೈರಿಗಳವರು ಉಂಡವನ್ನು ಚಂದಾಡಬೇಕು. ಓಕೆ ಬಾಸ್. ಕೊಂಡಗಳಿ ಪುಂಡ ಹುಲಿಯಾಗಿ ನಮ್ಮ ವೈರಿಗಳ ಆರಿಸಿ ಈ ಭೂಮಂಡಲಿ ತೋರದಿದ್ದರೆ ಮೈ ನೇಮ್ ಇಸ್ ಮಾರಿ ಹುಲಿಯೇ ಅಲ್ಲ. ಆ ನನ್ನ ಮಕ್ಕಳ ಚಂಡ ತೆಗೆಯಲ್ಲ ಅಷ್ಟೇ ಅಲ್ರಿ ಅಪ್ಪ. ಆ ನನ್ನ ಮಕ್ಕಳು ನನ್ನ ಮಕ್ಕಳು ಚಪಾತಿ ಹಿಟ್ಟು ಹೆಂಗ ತಿಕ್ತಾರ ನೋಡ್ರಿ, ಹಂಗ ತಿಕ್ಬೇಕ್ರಿ ಅಪ್ಪ, ತಿಕ್ಬೇಕ. ಅವಾಗ ನಾವು ಮಾಡಿದ್ದ ಮಜಾ ಅವ್ರಿಗೆ ಕೊಟ್ಟದ ಸಜಾ ರೀ ಸಜಾ. ನಮಸ್ಕಾರ ಗೌಡ್ರೆ, ನಮಸ್ಕಾರ. ಭಾಗಚಂದ್ರ ನಮ್ಮೂರು ಜೋಡೆತ್ತಿನ ಗಾಡಿ ಸ್ಪರ್ಧೆಯಲ್ಲಿ ನಮ್ಮನ್ನು ಸೋಲಿಸಿ ಈಗ ನಮ್ಮ ಮನೆಗೆ ಮತ್ತೇಕೆ ಸಂಚು ಮಾಡಿ ಉಂಟು ಹಾಕಲು ಬಂದಿರುವೆ? ಹಾಗೇನಿಲ್ಲ ಗೌಡ್ರೆ, ನಿಮ್ಮ ಆಳು ಮಕ್ಕಳು ನಮ್ಮ ಬಾಳೆ ತೋಟವನ್ನು ಸರ್ವನಾಶ ಮಾಡಿದ್ದಾರೆ. ಅದಕ್ಕಾಗಿ ಪರಿಹಾರ ಕೊಟ್ಟು ಪುಣ್ಯ ಕಟ್ಟುಕೊಳ್ಳಿ ಗೌಡ್ರೆ, ಪುಣ್ಯ ಕಟ್ಟುಕೊಳ್ಳಿ ಪರಿಹಾರ. ನಿನ್ನಂತ ಪರದೇಶಿಗಳಿಗೆ ಈ ಸಾಹುಕಾರ ಕೊಡುವುದಿಲ್ಲ ಪರಿಹಾರ. ನೀನು ಸತ್ತ ಮೇಲೆ ಆ ಸರ್ಕಾರದ ಕೊಡುತ್ತೆ ನಿನಗೆ ಪರಿಹಾರ. ಸರ್ಕಾರ ಇಡೀ ಸರ್ಕಾರವನ್ನು ನಡೆಸುವ ಸರ್ಕಾರ ನಿನ್ನ ಮುಷ್ಟಿಯಲ್ಲಿ ಇಟ್ಟುಕೊಂಡು ರೈತರಿಗೆ ಸೇರಬೇಕಾದ ಪರಿಹಾರ ಹಣವನ್ನು ನೀನೊಬ್ಬನು ಎತ್ತಿ ಹಾಕಿಕೊಂಡು ಮೆರೆಯುತ್ತಿರುವಾಗ ನಮ್ಮಂತ ರೈತರಿಗೆ ಎಲ್ಲಿಂದ ಬರಬೇಕೇ ಸರ್ಕಾರದಿಂದ ಪರಿಹಾರ? ಸುಮ್ಮನೆ ನನ್ನ ಬೆಳೆ ತೋಟವನ್ನು ಹಾಳಿದ ಪರಿಹಾರ ಕೊಟ್ಟುಬಿಡು. ಮುಂದೆ ನೋಡಿಕೋ ನಿನ್ನ ಜೀವನದ ಗತಿ. ಜೀವನದ ಗತಿಯ ಜೀವನದ ಮೇಲೆ ಆಸೆ ಇಟ್ಟುಕೊಂಡು ದೇಶಿ ಜೀವನ ಸಾಗಿಸುವ ಸಾಹುಕಾರ ನಾನಂದರೆ ಏಕಚಂದ್ರ. ನಮ್ಮೂರ ಜೋಡೆತ್ತಿನ ಗಾಡಿ ಸ್ಪರ್ಧೆಯಲ್ಲಿ ನಮ್ಮನ್ನು ಸೋಲಿಸಿ ನೀವು ವಿಜಯ ಸಾಧಿಸಿದರೆ ನಾನು ಸುಮ್ಮನೆ ಇರುತ್ತೇನೆಂದು ತಿಳಿದುಕೊಂಡಿದ್ದೇನೆ. ಬಂದ ಬಡ್ಡಿ ಮಗನೇ, ನಿನ್ನ ಬಾಳೆಯ ಜೊತೆ ಕತ್ತರಿಸಂತೆ ನಿನ್ನ ರೂಢವನ್ನು ಕತ್ತರಿಸಬೇಕಾಗುತ್ತದೆ. ಅಚ್ಚರಿಂದ ಮಾತಾಡು. ನನಗೆ ಎತ್ತರ ನೀನೊಬ್ಬ ದೊಡ್ಡ ಸಾಹುಕಾರನುವುದು ಸಲಾಮದ ಸೋತು ಹೋಗುವ ಜಾತಿ ಮಂಡಲೇ. ಕತ್ತರಿಸುವ ಖಳನಾಯಕನಾದರೆ ನಿಮ್ಮಂತ ಬಂಡ ಶ್ರೀಮಂತ ವೃಂದ ವೃಂದವಲಿ ನಾನಾಗುವ ನೀನು ಎತ್ತರಲೇ ಎತ್ತರ. ನಮಗೆ ಎಚ್ಚರ ಹೇಳ ಹುಚ್ಚರದಿಂದ ಹುಲಿ ಎಂದು ಹುಚ್ಚರಂತೆ ಎಚ್ಚರ ತಪ್ಪಿ ಮಾತನಾಡಿದರೆ ಇದೆ ನನ್ನ ಮಜ್ಜಿನಿಂದ ನಿನ್ನನ್ನು ಕೊಚ್ಚಾತದೆ. ಎಚ್ಚರ ಮಾರಿಗುಡಿ ಸಾಹುಕಾರ ಕೈಯಲ್ಲಿ ಸರದಾರದ ಸವಾಲು ಹಾಕಿದ್ರ ಈ ಪುಂಡವಲಿಯಿಂದ ಪುಂಡವಲಿ ನಾನೇ ಪುಂಡವಲಿ ಎಂದು ಗಂಡುಗಳಿಗೆ ತೋರಿಸಿದೆ. ನಾವೇನು ಚಂದಗಂತೆ ಓಡಿ ಹೋಗುತ್ತೇವೆಂದು ತಿಳಿದುಕೊಂಡಿಯಲ್ಲೇ ಸೂರ್ಯ ಮಗನೇ. ನಿನ್ನ ಎದೆಗೆ ಗುಂಡು ಹಾಕುವ ಗಂಡು ನಾನರೇ ಗಂಡು. ಲೇ ಗೌಡ, ಇದು ಹಿಂಡು ಹಾಲು ಕೂಡದ ಗಂಡ ಜೊತೆ ಅದು ನಿನ್ನ ಗುಂಡಿಗೆ ಎದುರುವ ಹೇಳಿ ನಾನಲ್ಲೇ ನಿನ್ನನ್ನು ತುಂಡು ಪಡೆದು ತೋರುವೆ. ರೈತನ ರಾಜ್ಯದಲ್ಲಿ ಸುಮ್ಮನೆ ನನಗೆ ಪರಿಹಾರ ಕೊಟ್ಟು ಇಲ್ಲಿಂದ ಪಾರಾಗಲೇ ಪಾರಾಗೋ. ಗಜೇಂದ್ರ, ಪರಿಹಾರ ಕೊಡಾಕ ಕಂಡವ್ರಿಗೆ ಪರಿಹಾರ ಕೊಡಾಕ ಇದೇನು ಸೊಸೈಟಿ ಗುಡಾವಣ ಮಾಡ್ಕೊಂಡು ಎಲ್ಲೆತ್ತಮ್ಮ? ಅಲ್ಲ ಲೇತಮ್ಮ, ಅಲ್ಲ, ಪಕ್ಕ ಗುಡ ಗೌಡ್ರ ಮನೆ ಇದೆ ಲೇತಮ್ಮ, ಗೌಡ್ರ ಮನೆ ಐತಿ. ಎತ್ತರದಿಂದ ಮಾತಾಡ ಲೇತಮ್ಮ, ಎತ್ತರದಿಂದ ಮಾತಾಡ. ನಮಗೆ ಎಚ್ಚರ
ಯಾರಿಗೆ ಮಾತು ಹೇಳ್ತಿರೋ ಹುಚ್ಚು ಸುಳೆ ಮಕ್ಕಳೇ. ಸುಮ್ಮನೆ ನಮ್ಮ ಗಜೇಂದ್ರಿಗೆ ಪರಿಹಾರ ಕೊಟ್ಟು ನನ್ನ ಜೀವನ ನನಗೆ ಬಿಟ್ಟು ಕೊಡು. ಕೊಡದಿದ್ದಿರ ಮಗನೇ, ಇದೇ ವರದಾನದ ತೀರದಲ್ಲಿರುವ ರುದ್ರ ಭೂಮಿಯಲ್ಲಿ ಸುಟ್ಟು ಹಾಕುವೆ, ಸುಟ್ಟು ಹಾಕುವೆ. ಏ ಸೊಕ್ಕಿನ ಕುಂಡಿ ವಿಕ್ರಮ, ಈ ಗಣಪದ ಗೋಡೆಗೆ ಗಣಪದಂತೆ ಸಜ್ಜಾಗಿ ನಿಂತಿರುವ ನಮ್ಮ ಗಣಿಯಲ್ಲಿ ನಿಂತು ಮಾತನಾಡಲು ನೀನ್ಯಾವನೇ ಬಜ್ಜ. 10 ವರ್ಷಗಳ ನನ್ನ ಎತ್ತ ತಂದೆ ತಾರ ಕತ್ತನ್ನು ಕತ್ತರಿಸಿ ನನ್ನ ಆತ್ಮೆಯನ್ನು ಎತ್ತಿ ಹಾಕಿದ ಸೇಡಿಗಾಗಿ ಹಿಂದು ಚೆಕ್ಕ ಹೊಡೆದು ನಿಮ್ಮೆಲ್ಲರನ್ನು ಕತ್ತರಿಸಿ ಸಿಂಹದ ಬಳಿ ಹೋಗುವೆ. 10 ವರ್ಷಗಳ ಹಿಂದೆ ಸತ್ತು ಹೋದರಲ್ಲ ಆ ಸಂಜೀವಪ್ಪನ ಬಾಚೆ. ವಿಕ್ರಮ, ಮತ್ತು ತೋರಿಸಿ ನಮ್ಮನ್ನು ಬಜ್ಜಿ ಹಾಕುವ ಗಂಡನ ಗಂಡು ಯಾವನು ಹುಟ್ಟಿಲ್ಲ ಈ ಬ್ರಹ್ಮಾಂಡದಲ್ಲಿ. ಒಂದು ವೇಳೆ ಹುಟ್ಟಿದ್ದೇ ಹೋದರೆ ಅವನ ರುಂಡವನ್ನು ತೆಗೆದು ಚೆಂಡು ಹೂವಿನ ಹಾಗೆ ಹಾಕಿಕೊಳ್ಳಬಲ್ಲ ಈ ಸೌಕಾರ. ತಮ್ಮ ವಿಕ್ರಮ, ಅಂದ ಕಳ್ಕೊಂಡ ಆಸ್ತಿ ಇನ್ನು ಸಿಗಕ್ ಸಾಧ್ಯ ಇಲ್ಲ ತಮ್ಮ, ಸಾಧ್ಯ ಇಲ್ಲ. ಸಾಧ್ಯವಾದ್ರೂ ಸತ್ತು ಹೋಗಬೇಕಾಗುತ್ತದೆ ನಮ್ಮ ಕೈಯಲ್ಲಿ. ಸುಮ್ಮನೆ ನಮ್ಮ ವಿಕ್ರಮನ ಜಮೀನು ಕೊಟ್ಟು ನನಗೆ ನನ್ನ ಪರಿಹಾರ ಕೊಟ್ಟು ಬಿಡು. ಹರಾಂಕೋರನ ಮಗನೇ, ಮರ್ಯಾದೆಯಲ್ಲಿಂದ ಹೊರಟು ಹೋದರೆ ಇರದಿದ್ದರೆ ಈ ನನ್ನ ಬಂದೂಕಿನ ಏಟಿಗೆ ಹಾರಿ ಹೋಗುವುದು ನಿಮ್ಮ ಕೆಟ್ಟ ಶರೀರ. ಯಮರಾಜರಿಂದ ಕೆಟ್ಟ ಶ್ರೀಮಂತರನ್ನು ಮೆಟ್ಟಿ ತೀರುವ ಪುಂಡಹುಲಿ ನಾನು. ಪುಂಡಹುಲಿ, ನಿಮ್ಮಂತ ಪುಂಡಹುಲಿಗಳಿಗೆ ಗಂಡನಾಗಿರುವ ನಮ್ಮ ದಣಿಯನ್ನು ಮೆಟ್ಟಿ ಈಗೇನಾಗಿನಿಂದ ನಿಮ್ಮ ಕೆಟ್ಟ ಶರೀರವನ್ನು ಮೆಟ್ಟಿ ಚೀಳಬೇಕಾಗುತ್ತದೆ. ಎಚ್ಚರ, ನಮಗೆ ಮೆಟ್ಟಿ ಚೀಳಲು ಬಂದ್ರ ಈ ಕೆಟ್ಟ ತಿನ್ನುವುದು ಹಸಿರು ನಿಮ್ಮಂತ ಕೆಟ್ಟ ಶ್ರೀಮಂತ ನೆನಪಿನಲ್ಲಿ ಇಟ್ಟುಕೋ. ಲೇ ಹಲ್ಕನ ಮಕ್ಕಳ, ಮರ್ಯಾದೆಯಿಂದ ಇಲ್ಲಿಂದ ಹೊರಟು ಹೋದರೆ ಇರದಿದ್ದರೆ ಸುಟ್ಟು ಹಾಕಿಬಿಡುವೆ ನನ್ನ ಬಂದೂಕಿನಿಂದ. ಸುಟ್ಟು ಹಾಕದೆಂದು ಸಿಟ್ಟಿನಿಂದ ಮುಂದೆ ಬಂದರೆ ಇದೇ ಲಾಂಗಿನಿಂದ ನನ್ನನ್ನು ಕೊಚ್ಚಿ ಹಾಕಿ ಮುಚ್ಚಿ ಬಿಡುವೆ ಈ ರೈತನ ರಾಜ್ಯದಲ್ಲೇ. ವಿಕ್ರಮ, ಮತ್ತು ತೋರಿಸಿ ನಮ್ಮನ್ನು ಕೊಚ್ಚಿ ಹಾಕುವ ಗಂಡದ ಗಂಡು ಯಾವನು ಹುಟ್ಟಿಲ್ಲ ಈ ಬ್ರಹ್ಮಾಂಡದಲ್ಲಿ. ಒಂದು ವೇಳೆ ಹುಟ್ಟಿದ್ದೇ ಆದರೆ ಅವನ ರುಂಡವನ್ನು ತೆಗೆದು ಗಂಡು ಹೂವಿನ ಮಾಲೆಯಾಗಿ ಹಾಕಿಕೊಳ್ಳಬಲ್ಲ ಈ ಸಾಹುಕಾರ. ಸಾಹುಕಾರ ರುಂಡ ಕತ್ತರಿಸಿಕೊಳ್ಳುವ ನಿಮ್ಮಂತ ಗುಂಡಗಳಿಗೆ ಈ ಗಂಡು ಹುಲಿ ರೊಚ್ಚಿಗದು ನಿಂತರೆ ನಿಮ್ಮಂತ ಸಕ್ಕಿನ ಪುಣ್ಯಗಳನ್ನು ಯಮನ ದರ್ಶನಕ್ಕೆ ಕಳಿಸಲು ಬಂದಿದ್ದಾರೆ ಈ ರೊಚ್ಚಿಗೆದ್ದ ರಾಜಾವಲಿ. ಏ ವಿಕ್ರಮ, ರಾಜಾವಳಿಗೆ ಎಂದು ರೊಚ್ಚಿಗೆದ್ದು ನಮ್ಮ ದಣಿ ಎದುರು ನಿಂತು ಮಾತನಾಡಿದರೆ ಎತ್ತ ಬೇಕಾಗುತ್ತದೆ. ತುತ್ತು ಕೂಳಿಗೆ ಗತಿಯಿಲ್ಲ ಶ್ರೀಮಂತ ಮನೆ ಕಾಯುವ ನಾಯೇ. ಇನ್ನೆಲ್ಲ ಹಂಗೆತ್ತಿದ್ರೆ ಈ ರೈತನ ಕೊಟ್ಟಿನ ಕೊರಳಿಗೆ ಬಂದಂತ ತಿಳಿದುಕೋ. ಸುಮ್ಮನೆ ನಮ್ಮ ಹಣ ಕೊಡಬೇಕು ಒಂದು ಬೀಳಬೇಕು ಒಂದು. ತಡಿಯಲಿ ತಮ್ಮ, ತಡಿ, ಕತ್ತರಿಸಬೇಡಲಿ ತಮ್ಮ. ಎಷ್ಟರ ಬೇಕಲಿ ನೀವು ರೊಕ್ಕ ತಮ್ಮ, ರೊಕ್ಕ ಎಷ್ಟು ಬೇಕಲಿ. ನಮ್ಮ ಬಾಳೆ ತೋಟವನ್ನು ಹಾಳು ಮಾಡಿದ್ದಕ್ಕಾಗಿ 1 ಲಕ್ಷ ಹಣ ಕೊಡಬೇಕು. ಎಂತದ ಬರೀ ಇವ್ ನೋಡ್ರಿ, ಬರೀ 1 ಲಕ್ಷ, 1 ಲಕ್ಷಕ್ಕ ನಾನು ಕೊಲ್ಲಾಕ ಬಂದನ್ರಿ ಇವ.
ನನ್ ಕೊಲ್ಲಾಕ ಬಂದ ನೋಡ್ರಿ. ಏತಮ್ಮ ನಮ್ಮ ಗೌರ ಮನ್ಯಾಗ ಕಜಾನಿ ತುಂಬಿಗೈತಲಿ, ನೀನು ಕೊಲ್ಲಾಕ ಬಂದದ್ ನೋಡಿದ್ರ ನನ್ನ ಎಲ್ಲೇ ಆ ಖಜಾನಿನ ಹೊತ್ಕೊಂಡು ಹೋಗೋಣ ಅನ್ನಂಗಾಗಿತ್ರಿ. ಹೊತ್ಕೊಂಡು ಹೋಗೋಣ ಅನ್ನಂಗಾಗಿತ್ತ. ಬರೀ 1 ಲಕ್ಷ ಇಲ್ಲೇ ನಿಂತ್ಕತಮ್ಮ, ಇಲ್ಲೇ ನಿಂತ್ಕ. ಹಿಂಗ ಹೋಗಿ ಹಿಂಗ ತಗೊಂಡ್ಬರ್ತಾನೆ. ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ. ನಿಮ್ ಪರಿಹಾರ ನಿಮ್ಮ ವ್ಯವಹಾರ ಸಾಕಿಲ್ಲ ತಮ್ಮ. ನಿಮ್ಮ ಸಾವಾಸನ ಸಾಕು. ನಿಮ್ಮ ದಿಕ್ಕಿಗೆ ದೊಡ್ಡ ನಮಸ್ಕಾರ. ಹೋಗುತ್ತೇವೆ ತಿರ್ಸಟ್ಟಿ, ಹೋಗುತ್ತೇವೆ. ಇಷ್ಟಕ್ಕೆ ಈ ವ್ಯವಹಾರ ಮುಗೀತೆಂದು ತಿಳಿದುಕೊಳ್ಳಬೇಡ. ಸುಮ್ಮನೆ ನನ್ನ ಜಮೀನು ಬಿಟ್ಟು ಬರೋದಿದ್ದರೆ ಈ ಬೆಟ್ಟದಲ್ಲಿ ಮತ್ತೆ ಭೇಟಿ ಆಡುವುದಕ್ಕೆ ಸದಾ ಸಿದ್ಧ. ಬರುತ್ತೇವೆ. ಗೌಡ ಜೋಡೆತ್ತಿರಗಾಡಿಸುತ್ತಿದ್ದೇನೆಂದು ತಿಳಿದು ಮತ್ತೆ ನನ್ನ ಮನತನದ ಮೇಲೆ ಕೆಂಡ ಕಾರಿದ್ದೆಯಾತರ ಈ ಗಜೇಂದ್ರ ಸುಮ್ಮನಿರುತ್ತಾನೆಂದು ತಿಳಿದುಕೊಳ್ಳಬೇಡಲೇ. ಹಾಗೇನಾದ್ರೂ ಮಾಡಿದ್ದೆಯಾದರೆ ನಿನ್ನ ರುಂಡವನ್ನು ಕತ್ತರಿಸಿ ನನ್ನ ಮನೆಯ ಬಾಗಿಲಿಗೆ ದೃಷ್ಟಿಗೊಂಡೆಯನ್ನಾಗಿ ಮಾಡಿಕೊಳ್ಳುವುದೇ ಈ ಗಜೇಂದ್ರ ಗುರಿ. ಏನಂದೇಗೌಡ, ಬರುತ್ತೇವೆ ಮಗನ, ಬರುತ್ತೇವೆ. ನಮ್ಮ ಮನೆಯ ಭಾಗದಲ್ಲಿ ದೊಡ್ಡ ಬೊಂಬೆಯಾಗಿ ಮಾಡಿಕೊಳ್ಳುತ್ತೇವೆ ಮಗನೇ. ಬರುತ್ತೇವೆ ಮಗನೇ, ಬರುತ್ತೇವೆ. ಬೆಟ್ಟದ ಹುಲಿ ಜೊತೆ ಭೇಟಿ ಆಡಲು ಎಂದು ಸದಾ ಸಿದ್ಧ ಈ ನಂಜೇಗೌಡ. ಅವರನ್ನು ಸುಮ್ಮನೆ ಬಿಟ್ಟಿದೆ, ತಪ್ಪಾಯ್ತು. ನನಗೆ ಅಪ್ಪಣೆ ಕೊಟ್ಟಿದ್ದರೆ ಇಷ್ಟೊತ್ತಿಗೆ ಅವರ ರುಂಡವನ್ನು ಕತ್ತರಿಸಿ ಬಿಸಾಡುತ್ತೇನೆ. ಸಮಾಧಾನ ಮಾಡಿಕೊಡಿ. ಈ ಸಿಂಹದ ಮುಂದೆ ಸಮರ ಸಾಧಿಸಿದರೆ ಅವನನ್ನು ಸುಮ್ಮನೆ ಬಿಟ್ಟು ಎಂದು ತಿಳಿದುಕೊಳ್ಳಬೇಡ. ಅವನಿಗೊಂದು ಗತಿ ಕಾಣಿಸದೆ ಹೋದೆ. ನನ್ನ ಹೆಸರು ನರಹಂತಕ ನಂಜೇಗೌಡನೇ ಅಲ್ಲ. ಎಲ್ಲ ಹೋಗಲ್ಲ ಮಾಡೋದಿಲ್ಲ. ಇದ್ದಾಗ ನಾನು ಕಡಿಯಾಕ ಬಂದ್ರೆ ಕಡಿಲಿಲ್ಲ. ರುಂಡ ಆರಿಸುವ ಪುಂಡ ರೂಢಿ ರಾಜನಾಗಿರುವಾಗ ಯಾರ ರುಂಡ ಆರಿಸಬೇಕು ಹೇಳು ಗೆಳೆಯ, ಈಗಲೇ ಹೋಗುವೆ. ಬೇರೆ ಯಾರು ಅಲ್ಲ ರಾಜ, ಆ ಸಕ್ಕಿನ ಸೂಳೆ ಮಕ್ಕಳು ರಾಜೇಂದ್ರ ಹಾಗೂ ರಣವಿಕ್ರಮ ರುಂಡ ಆರಿಸಬೇಕು. ಓಕೆ ಗೆಳೆಯ, ಓಕೆ. ಆ ರಣವಿಕ್ರಮ್ ಹಿಂದೆ ನನಗೆ ಎಚ್ಚರಿಕೆ ಗಂಟೆ ಬಾರಿಸಿ ಹೋಗಿದ್ದಾನೆ. ಈಗ ನೀನು ಆರ್ಡರ್ ಮಾಡಿದರೆ ಮುಗಿಯಿತು. ಅವನನ್ನು ಮರ್ಡರ್ ಮಾಡಿ ಅಲ್ಲೇ ಮುಗಿಸಿ ಬರುತ್ತೇನೆ. ನಿಲ್ಲು ರಾಜ, ನಿಲ್ಲು. ಆ ರಣವಿಕ್ರಮನ ಮಾಡೋಕ್ಕಿಂತ ಮುಂಚೆ ಈ ತಿರುಶೆಟ್ಟಿಗೆ ಹಾರಿಸುವ ಗುಂಡಲ್ಲ. ತಿರುಶೆಟ್ಟಿ, ನನ್ನ ಮಿತ್ರ ಒಮ್ಮೆ ಆರ್ಡರ್ ಮಾಡಿದರೆ ಮುಗಿಯಿತು. ಮರ್ಡರ್ ಆಗಲೇಬೇಕು. ಹಾರಿಸ್ಬೇಡ್ರಿ ಅಪ್ಪರ ಗುಂಡ. ಅಪ್ಪರ ಏನಂತ ತಪ್ಪು ಮಾಡೇನ್ರಿ ಅಪ್ಪ, ತಪ್ಪು ಮಾಡೇನಿ. ಶೆಟ್ಟಿ, ನನ್ನ ಅಪ್ಪನ ಇಲ್ಲದು ಆ ಪರಧಿಕಾರಿಗಳಿಗೆ ದುಡ್ಡು ಕೊಟ್ಟು ತಪ್ಪಿಗಾಗಿ ನಿನಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಅಪ್ಪ ನಿಮ್ಮ ಬಂದೂಕ ನೀವು
ತೋರ್ಸಿದ್ರ ಬಂದೋಕ ನಮ್ಮ ದೋತ್ರದ ಒಂದಾಕ ಅಪ್ಪರ ನಿಮ್ಮನ್ನ ಕೇಳ್ದಂಗ ದುಡ್ಡು ಕೊಟ್ಟದ್ದು ಕರೇನಾಯ್ತ್ರಿ ಕರೇನಾಯ್ತಿ ಆದ್ರ ಆ ದುಡ್ಡು ಐತ್ ನೋಡ್ರಿ ಅಪ್ಪರ ಇಲ್ಲ ಅಪ್ಪರ ಆ ದುಡ್ಡು ಪಕ್ಕ ವರ್ನಲ್ರಿ ವರ್ನಲ್ಲ ಪಕ್ಕ ಡೂಪ್ಲಿಕೇಟ್ ಐತ್ರಿ ಡೂಪ್ಲಿಕೇಟ್ ಐತದ ಯಾಕಂದ್ರ ಆ ಧರ್ಮರಾಜನ ಮನ್ಯಾಗ ನೋಟಿನ ವ್ಯವಹಾರ ನಡೆಯಕತ್ತತಿ ಅಂತ ಅಂದ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬ್ರು ವಿಜಯ್ ಸಾಹೇಬ್ರು ನೋಡ್ರಿ ಅವ್ರಿಗೆ ಒಂದು ಫೋನ್ ಮಾಡಿ ತಿಳಿಸಿದ್ರ ಆ ನನ್ನ ಮಕ್ಳು ಜೈಲ್ ಹೊಸಕರ್ರಿ ಜೈಲ್ ಹೊಸಕರ್ರ ನೋಡ್ರಿ ಕೇಳ್ತಾನೆ ಹೇಳ್ದಂಗೆ ಕೇಳ್ರಿಲ್ಲ ನಾವು ದಿಲ್ಲಿ ದರ್ಬಾರ್ ಹುಲಿ ಹಂಗ ಮೆರಿಬೋದ್ರಿ ಯಪ್ಪ ಹುಲಿ ಹಂಗ ಮೆರಿಬೋದ ಯಪ್ಪ ಹೆಂಗೈತ್ರಿ ನನ್ನ ಪೈಜಿ ಐಡಿಯಾ ಹೆಂಗೈತಿ ಅಂದ್ರೆ ಶಬಾಷ್ ಮಿಸ್ತ್ರಿ ಶೆಟ್ಟಿ ಶಬಾಷ್ ಹೆಚ್ಚಬೇಕು ನಿಮ್ಮ ಶೂರತರ ಈಗಲೇ ಇನ್ಸ್ಪೆಕ್ಟರ್ ವಿಜಯ್ಗೆ ಫೋನ್ ಹಚ್ಚಲೇಬೇಕು ಹಲೋ ಯಾರು ಇನ್ಸ್ಪೆಕ್ಟರ್ ವಿಜಯ್ನ ನಾನು ಈ ಊರಿನ ಅಗರ್ಭ ಶ್ರೀಮಂತ ನಂಜೇಗೌಡ ಮಾತನಾಡುತ್ತಿರು ಇಂದು ಆ ಧರ್ಮರಾಜನ ಮನೆಯಲ್ಲಿ ಕೋಟಾನೋಟಿನ ವ್ಯವಹಾರ ನಡೆಯುತ್ತಿದೆ ಅದಕ್ಕಾಗಿ ನೀನು ಹೋಗೀಗ ಅರೆಸ್ಟ್ ಮಾಡಲೇಬೇಕು ಧರ್ಮ್ಯ ನೀನಿನ್ನು ಜೈಲು ಕಂಬಿ ಎಣಿಸುವುದು ಖಂಡಿತ ಮಾಡಿಬಿಡಿ ಇದೇ ಖುಷಿಗಾಗಿ ಹೊರಗಡೆ ಹೋಗಿ ಫುಲ್ ಬಾಟ್ ವಿಸ್ಕಿಯನ್ನು ತೆಗೆದುಕೊಂಡು ಬಾ ಈಗಲೇ ಹೋಗಿ ತೆಗೆದುಕೊಂಡು ಬರ್ತೇನೆ ಹೇಳ್ರಿ ಇದೇ ಖುಷಿಗಾಗಿ ಪಕ್ಕದ ಮನೆ ಪದ್ಮಾಳಿಗೆ ಫೋನ್ ಮಾಡಿ ಬರ ಹೇಳು ನಮ್ಮೊಂದಿಗೆ ಹಾಡಿ ಕುಣಿಯಲು ಯಾಕಂದ್ರಿ ನಾವ ಹೇಳ್ತಾವ ಈಗ ತಗಂತಾರ್ರಿ ಹಲೋ 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 ಪದ್ಮವ ಎಲ್ಲಿದೀವ ಎಲ್ಲೇ ಇಲ್ಲಿ ನಗರ ಡಬದಗದಿಯ ಯವ್ವ ದೌಡ ಬರ ಯವ್ವ ಇಲ್ಲೇ ನಮ್ಮ ಗೌಡ್ರ ಮನ್ಯಾಗ ಒಂದು ಸಣ್ಣಗ ಡ್ಯಾನ್ಸ್ ಪ್ರೋಗ್ರಾಮ್ ಇಟ್ಕೊಂಡಾರ ಬಂದ ಕುಣದ ಕುಪ್ಪಳಿಸಿ ನಮ್ಮ ಗೌಡ್ರ ಒಂದಿಟ್ಟು ಖುಷಿ ಮಾಡಿ ಹೋಗ್ಬೋದಂತ ಬಾರ ಯವ್ವ ಬರಲ್ಲ ಯಾಕ ಯವ್ವ ಎಲ್ಲ ಈ ಗೌಡ್ರ ಮನೆಯ ವ್ಯವಹಾರ ನನ್ನ ಕೈಯಾಗ ಐತಿ ಅಂತ ಮಾಲ ನಾನ ಕೊಡ್ತಾನಂತ ಬಾರ ಯವ್ವ ಇನ್ನ ಸ್ವಲ್ಪ ಹಾಕಿ ಕೊಡ್ತಾನಂತ ಬಾ ಅದು ದೌಡ ಬಂದು ಬಿಡೋದ್ರ ದೌಡ ಬಂದ್ಬಿಡ ಅಪ್ಪರ ಬರ್ತಾರ ಅಂತ ಮಹಾರಾಜ ಆ ಇನ್ಸ್ಪೆಕ್ಟರ್ ವಿಜಯ್ಗೆ ಇಲ್ಲಿಗೆ ಬರಲೇವು ಅವನಿಗೊಂದು ಪಾರ್ಟಿ ಕೊಡೋಣ ಆಯ್ತು ಗೆಳೆಯ